ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಅಥಣಿ ಒಳಗ ಶಿವಾಜಿ ಸರ್ಕಲ್ ಅಂತ ಇತ್ತು, ಆದ್ರ ಪೂರ್ತಿ ಇರ್ಲಿಲ್ಲ. ಬಹಳ ವರ್ಷಗಳ ತಪಸ್ಸಿನಿಂದ ಇವತ್ತು ಈ ಕನಸು ಖರೆ ಆಗ್ಯದ ಅಂತಂದ್ರು ತಪ್ಪಾಗ್ಲಾರ್ದು. ಇವತ್ತು ಅಥಣಿ ಒಳಗ ಅತ್ಯಂತ ಭವ್ಯವಾಗಿ ಶಿವಾಜಿ ಸರ್ಕಲ್ ಅನ್ನ ಸ್ಥಾಪನೆ ಮಾಡ್ಯಾರ. ಅದ್ರ ಮೇಲೆ ಶಿವಾಜಿ ಮಹಾರಾಜರು ಅತ್ಯಂತ ವೈಭವ ಪೂರ್ವಕವಾಗಿ ವಿರಾಜಮಾನ ಆಗ್ಯಾರ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ನೀವು ನೋಡ್ಬಹುದು ಅಲ್ಲಿ ಇವತ್ತ ಬಹಳ ಚಂದ ವಿಜೃಂಭಣೆಯಿಂದ ನಮ್ಮ ಅಥಣಿ ಒಳಗ ಶಿವಾಜಿ ಜಯಂತಿಯನ್ನ ಆಚರಣೆ ಮಾಡ್ಲಾಯ್ತು. ಹಿಂದೂ ಸಾಮ್ರಾಜ್ಯ ಇನ್ನೇನು ಪರಕೀಯ ದಾಳಿ ಒಳಗ ನಾಶನೇ ಆಗ ಹೋಗ್ತದ ಅನ್ನೋ ಸ್ಥಿತಿ ಬಂದಾಗ ಎಲ್ಲ ಹಿಂದೂ ಪ್ರಿಯರು ಅಗ್ದಿ ಇನ್ನೇನು ನಮ್ಮ ಹಿಂದುತ್ವದ ಕಥೆ ಅಂತ ಹೇಳಿ ಚಿಂತಾಗ್ರಸ್ತರಾದಾಗ ಹೀಗೊಂದು ದಿನ ಸಮರ್ಥ ರಾಮದಾಸರು ಒಂದ ನುಡಿಯನ್ನ ಹೇಳ್ತಾರ. ಈ ಇಡೀ ಹಿಂದೂ ಸಾಮ್ರಾಜ್ಯಕ್ಕ ಈ ಎಲ್ಲಾ ಹಿಂದೂಗಳಿಗೆ ಒಂದು ಸಿಂಹ ಜನಿಸ್ತದ. ಆ ಸಿಂಹನಿಂದ ಇಡೀ ಭೂಮಿ ಮೇಲೆ ಹಿಂದೂ ಸಾಮ್ರಾಜ್ಯ ಅಗ್ದಿ ಅಪರಂಪಾರವಾಗಿ ವಿರಾಜವಾಗ್ತದ ಅಂತ ಹೇಳ್ತಾರೆ. ಅದೇ ಆ ಹಿಂದುವಿ ಸಾಮ್ರಾಜ್ಯದ ಅಧಿಪತಿ ಛತ್ರಪತಿ ಶಿವಾಜಿ ಮಹಾರಾಜರು. ಛತ್ರಪತಿ ಶಿವಾಜಿ ಮಹಾರಾಜರು ಸಪೋಸ್ ಒಂದೇ ಕ್ಷಣ ವಿಚಾರ ಮಾಡೋಣ, ಈ ಭೂಮಿ ಮೇಲೆ ಅವ್ರು ಇರ್ಲಿಲ್ಲ ಅಂದ್ರ ಆದ್ರೆ ವಿಚಾರ ಮಾಡೋಣ ಏನಾಗ್ತಿತ್ತು ಇವತ್ತಿಗೆ ನಮ್ದೆಲ್ಲಾ ಕಥೆ. ಛತ್ರಪತಿ ಶಿವಾಜಿ ಮಹಾರಾಜ್ ಅಂದ್ರ ಸಾಕು, ಪ್ರತಿಯೊಬ್ಬ ಹಿಂದುವಿಗೆ ಹೃದಯದೊಳಗ ಒಂದೇನೋ ಆತ್ಮವಿಶ್ವಾಸ ಬರ್ತದ, ಒಂದೇನೋ ಝುಮ್ ಅನಿಸ್ತದ ಮೈ. ಹಂಗ ಭಗವತ್ ಧ್ವಜದ ಹೆಮ್ಮೆಯನ್ನ ಬೆಳೆಸಿದವರು ಛತ್ರಪತಿ ಶಿವಾಜಿ ಮಹಾರಾಜ್. ಈ ಹಿಂದುವಿ ಸಾಮ್ರಾಜ್ಯ ಇವತ್ತ ಈ ಭೂಮಿ ಮೇಲೆ ಅದ ಅನ್ಲಿಕ್ಕೆ ಬಹಳಷ್ಟು ಶ್ರಮ ಪಟ್ರು. ಎಲ್ಲ ಪರಕೀಯರ್ಗ ಸಿಂಹ ಸ್ವಪ್ನವಾಗಿ ಕೆಲಸವನ್ನ ಮಾಡ್ತಿದ್ರು, ಯುದ್ಧಗಳನ್ನ ಆಡಿದ್ರು. ಅವರಿಗೆ ರಾತ್ರಿ ನಿದ್ದೆ ಹತ್ತಿರ್ಲಿಲ್ಲ ಶಿವಾಜಿ ಮಹಾರಾಜರ ಹೆಸರು ಕೇಳಿದ್ರ. ಹಿಂದೂ ಅಂದ್ರ ಅವರಿಗೆಲ್ಲ ಒಂಥರ ಸಿಂಹ ಸ್ವಪ್ನವಾಗಿತ್ತು ಶಿವಾಜಿ ಮಹಾರಾಜ್ ಅಂದ್ರ. ಭಾರತ ದೇಶದೊಳಗ ವಿವಿಧತೆಯಲ್ಲಿ ಏಕತೆ ಅಂತ ಹೇಳಿ ಎಲ್ಲಾರು ಬೇರೆ 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 ಧರ್ಮದವರಾದ್ರೂ ಹಿಂದೂ ನಾವೆಲ್ಲ ಒಂದು ಅನ್ನುವ ಭಾವ ನಮ್ಮೊಳಗದ. ಆದ್ರ ಒಂದು ನಾವೆಲ್ಲಾರು ಏನ್ ಮಾಡ್ಬೇಕಾಗ್ಯದ ಅಂತಂದ್ರ, ನನ್ನ ಅನಿಸಿಕೆ ಏನಂದ್ರ ಎಲ್ಲಾ ಹಿಂದೂ ಯುವತಿಯರು ಹೆಮ್ಮೆಯಿಂದ ನಾನು ಹಿಂದೂ ಅಂತ ಹೇಳು ಅವಶ್ಯಕತೆ ಅದ. ನಾವ್ ಎಲ್ಲೋ ಒಂದ್ ಕಡೆ ಅಂಜುತ್ತೀವಿ ಕೆಲವೊಂದು ಪ್ರಸಂಗದೊಳಗ. ಆ ಅಳಕನ್ನ ನಾವು ಒಂದ್ಸಲ ಬಿಟ್ಟು ಅಂದ್ರ ಇವತ್ತು ನಾ ಶಿವಾಜಿ ಮಹಾರಾಜರ ಕನಸನ್ನ ನನಸ್ ಮಾಡ್ಬೋದು. ಎಲ್ಲ ಯುವತಿಯರು ನಾವು ಹಿಂದೂ ಅಂತ ಹೇಳ್ಕೊಂಡ್ರ ಭಾರಿ ಹೆಮ್ಮೆಯಿಂದ ಹೇಳ್ಕೊಳ್ಳೋಣ. ಅಥಣಿಯೊಳಗ ಹೀಗೊಬ್ಬ ಯುವಕ ಇದಾರಂತ ನಿಮಗ ಪರಿಚಯ ಮಾಡಿಸ್ಲಿಕ್ಕೆ ನಂಗೆ ಬಹಳ ಖುಷಿ ಆಗ್ತದ. ಇವರು ರಾಹುಲ್ ಅಂತ. ಇವರು 12 ವರ್ಷಗಳಿಂದ ತಮ್ಮ ಪಾದರಕ್ಷೆಯನ್ನ ಧರಿಸಿಲ್ಲಂತ. ಯಾಕಂತ ಕೇಳೋಣ ಬರ್ರಿ. ನಮಸ್ಕಾರ. ನಮಸ್ಕಾರ ರೀ. ನಾನು ಮೊದಲನೇದಾಗಿ ಛತ್ರಪತಿ ಶಿವಾಜಿ ಮಹಾರಾಜರ ಅವರನ್ನು ಮನದಲ್ಲಿ ನೆನೆಯುತ್ತಾ, ಒಂದು ವೇಳೆ ನಾವು ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಹೇಳ್ಬೇಕಾದ್ರೆ ನಾವು ದೇಶನ ಉಳಿಸ್ಬೇಕಾದ್ರೆ ನಾವು ಶಿವಾಜಿ ಮಹಾರಾಜರನ್ನ ಸ್ಮರಣೆ ಮಾಡಬೇಕು. ಅವ್ರನ್ನ ಸ್ಮರಣೆ ಮಾಡ್ಲಿಕ್ಕಂದ್ರೆ ನಾವು ದೇಶನ ಉಳಿಸೋಕ್ಕಾಗಲ್ಲ, ನಾವು ಉಳಿಯೋಕ್ಕಾಗಲ್ಲ, ನಮ್ಮ ಅಕ್ಕ ತಂಗಿರನ್ನು ಉಳಿಯೋಕ್ಕಾಗಲ್ಲ. ಅದೇ ರೀತಿ ನಾನು ಒಂದು ಕಿಲ್ಲಾಕ್ ಹೋಗಿದ್ದೆ. ಆ ಕಿಲ್ಲಾದ ಮೇಲೆ ಒಂದು ಈ ತರ ಒಂದು ಘಟನೆ ಅದು ಇದು ನಾ ಕೇಳಿದೆ. ಶಿವಾಜಿ ಮಹಾರಾಜರು ಹೆಂಗಿದ್ರು, ಏನ್ ಮಾಡಿದ್ರು ಕೇಳಿಕೊಂಡು ನನ್ನ ಮನಸ್ಸಲ್ಲಿ ಅದೊಂದು ದಿಢೀರವಾದ ನಿರ್ಣಯ ತಗೊಂಡು ಅದೇ ಕಿಲ್ಲದ ಮೇಲೆ ನನ್ನ ಪಾದರಕ್ಷೆಗಳನ್ನು ಬಿಟ್ಟು ಅವತ್ತಿನ ಹಿಡಿದು ಇವತ್ತವರೆಗೆ ಅಂದ್ರೆ ಇವತ್ತು ಬೆಳಿಗ್ಗೆ ನಾನು ಸುಮಾರು 12 ಅಥವಾ 1 ಗಂಟೆಗೆ ನಾನು ಪಾದರಕ್ಷೆಯನ್ನು ಹಾಕೊಂಡಿದ್ದೀನಿ. ಅಲ್ಲಿಂದ 12 ವರ್ಷವರೆಗೆ ನನಗೆ ಪಾದರಕ್ಷೆ ಬಗ್ಗೆ ಏನೂ ನನಗೆ ಅದ್ರ ಬಗ್ಗೆ ಗಮನಕ್ಕೆ ಬಂದಿಲ್ಲ. ನಾನು ಹಾಕೋಬೇಕು, ನಾನು ಏನು ಮಾಡಬೇಕು, ನನ್ನ ಮಹಾರಾಜರು ಯಾವಾಗ ಬಂದ್ಕೊಂಡಿರ್ತಾರೆ ಅವಾಗ ನಾನು ಹಾಕೋಬೇಕಂತ ತಡೆ. ಏನು ನಾನೆಲ್ಲರಿಗೆ ಹೇಳಬೇಕಾದ ಬಯಸಿದ್ದಂದ್ರೆ, ನೀವು ಮನಸ್ಸಿನಲ್ಲಿ ಏನಾದ್ರೆ ಧರ್ಮದ ಬಗ್ಗೆ ದೇಶದ ಬಗ್ಗೆ ಒಳ್ಳೆಯ ಚಿಂತನೆ ಇದ್ರೆ ಏನೋ ನಾನು ಪಾದರಕ್ಷೆ ಬಿಟ್ಟಿನಿ ನೀವೇನೋ ಅದ್ ಥರ ಮಾಡಬೇಡಿ. ನಿಮಗೇನು ಆಗ್ತದೆ ಅದನ್ನ ಮಾಡಿ.
ಅನ್ನೋ ಒಂದು ಮನಸ್ಸನ್ನು ಗಟ್ಟಿ ಮಾಡ್ಕೊಂಡು ಏನೋ ಮಾಡ್ಬೋದು ದೇಶಕ್ಕೋಸ್ಕರ. ಈ ವಿಷಯ ಹೇಳಿ ನನ್ನ ಚಿಕ್ಕ ಭಾಷಣ ಧನ್ಯವಾದ. ಇಂಥ ಯುವಕರು ಈಗಿನ ಜನರೇಷನ್ ಒಳಗ ಸಿಗೋದ್ ಬಹಳ ಕಮ್ಮಿ ಆಗ್ಯದ ಅಂತಾನು ಹೇಳ್ಬಹುದು. ತಾವು ತಮ್ಮ ಬಿಸಿ ಲೈಫ್ ಶೆಡ್ಯೂಲ್ ಬರೇ ದುಡ್ಡಿನ ಹಿಂದ ಬೆನ್ ಹತ್ತಿದವ್ರೆ ಬಹಳ ಜನ ನಮಗ್ ಸಿಕ್ಪಡ್ತಾರ. ಆದ್ರೆ ಇಂಥ ಯುವಕರು ನಮಗ್ ನಮ್ಮ ಅಥಣಿ ಒಳಗೆ ಇದಾರಂತ ಹೇಳ್ಕೊಳಿಕ್ಕ ನನಗ್ ಬಹಳ ಹೆಮ್ಮೆ ಆಗ್ತದ. ಅವ್ರು ಹೇಳಿದಂತ ಒಂದು ಅದ್ಭುತ ಸಂದೇಶ ನೀವು ಕೇಳ್ಬಹುದು. ಮನಸ್ಸಿದ್ದರೆ ಮಾರ್ಗ ಅನ್ನೋ ಹಂಗ ಅವರು ಕಿಲ್ಲೆಗೆ ಹೋದಾಗ ಅಲ್ಲಿ ಶಿವಾಜಿ ಅವರ ಜೀವನ ಚರಿತ್ರೆಯನ್ನ, ಅಲ್ಲಿಯ ಘಟನೆಯನ್ನ ಕೇಳಿ ಅವ್ರಿಗೇನೋ ಒಂದ ಅನಿಸ್ಬಿಡ್ತದ. ಶಿವಾಜಿ ಮಹಾರಾಜರು ನಮ್ಮ ಅಥಣಿಗೆ ಅಂದ್ ಬಂದ್ ವಿರಾಜಮಾನರಾಗ್ತಾರಲ್ಲ, ಅವತ್ತೇ ನಾನು ಪಾದರಕ್ಷೆಯನ್ನ ಹಾಕೋತೀನಿ ಅಂತ ಹೇಳಿ ಶಪಥವನ್ನ ಮಾಡ್ತಾರ. ಅವಾಗ ಅವರು ಅಥಣಿ ಒಳಗ ಅಂದ್ರೆ ನಿನ್ನೆ ಶಿವಾಜಿ ಮಹಾರಾಜರ ಪ್ರತಿಷ್ಠಾಪನೆ ಆಗ್ತದ. ಇವತ್ತು ಶಿವಾಜಿ ಮಹಾರಾಜರ ಜಯಂತಿ. 12 ವರ್ಷಗಳ ನಂತರನೇ ಅವರು ಇವತ್ತ ತಮ್ಮ ಪಾದರಕ್ಷೆಯನ್ನ ಹಾಕೊಂಡಾರ. ನಿಮ್ಮನ್ನ ನೋಡಿ, ನಿಮ್ಮ ಮಾತನ್ನ ಕೇಳಿ ನಮಗ್ ಬಹಳ ಸಂತೋಷ ಅನಿಸ್ತದ. ನೀವೆಲ್ಲ ಯುವಕರಿಗೂ ಹಿಂಗೆ ಮಾರ್ಗದರ್ಶನ ಆಗ್ಲಿ, ನೀವು ಏನ್ ಅನ್ಕೊಂಡಿರಿ ಎಲ್ಲ ಸಕ್ಸಸ್ ಆಗ್ಲಿ ಅಂತ ಹೇಳಿ ನಾವು ಆಶಿಸ್ತೀವಿ. ಜೈ ಶಿವಾಜಿ, ಜೈ ಭವಾನಿ. ನಮ್ಮ ಅಥಣಿ ಊರಿನೊಳಗ ಇವತ್ತ ಶಿವ ಜಯಂತಿಯನ್ನ ಅತ್ಯಂತ ಅದ್ದೂರಿಯಾಗಿ ಆಚರಣೆ ಮಾಡಿದ್ರು. ಇನ್ನೊಂದು ವಿಶೇಷ ಅಂದ್ರ ನಿನ್ನೆ ತಾನೇ ನಮ್ಮ ಅಥಣಿ ಒಳಗ ಶಿವ ಪ್ರತಿಷ್ಠಾನವನ್ನ ನೀವು ನೋಡ್ಬೋದು. ಅಲ್ಲೇ ಎಷ್ಟು ವೈಭವ ಪೂರ್ಣವಾದ ಶಿವಾಜಿ ಮೂರ್ತಿಯನ್ನ ಸ್ಥಾಪನೆಯನ್ನ ಮಾಡ್ಯಾರ. ಇದರ ವಿಶೇಷತೆ, ಇದರ ಕನಸು ಏನಾಗಿತ್ತು ಇಲ್ಲ ಎಲ್ಲ ಹಿರಿಯರು ನಿಂತಾರ, ಕೇಳೋಣ ಬರ್ರಿ. ಎಲ್ಲರಿಗೂ ನಮಸ್ಕಾರ. ಈ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವಕ್ಕ ಅಗ್ದಿ ಸರಿಯಾಗಿ ನೀವು ಶಿವಾಜಿ ಮೂರ್ತಿಯನ್ನ ಸ್ಥಾಪನೆ ಮಾಡಿರಿ. ಇದರದ ಏನ್ ವಿಶೇಷತೆ? ವಿಶೇಷತೆ ಅಂದ್ರೆ ಇದು ನಾವು ಅಥಣಿ ತಾಲೂಕಾ ಏಕಛತ್ರ ಮರಾಠ ಸಮಾಜ ಸಂಘದ ವತಿಯಿಂದ 2015 ಮೊದಲ ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಬೇಕು ಅನ್ನುವಂಥದ್ದು ಒಂದು ನಿರ್ಣಯ ತಗೊಂಡಿವಿ, ಸಂಕಲ್ಪ ಮಾಡಿದೀವಿ. ಅದಕ್ಕೆ ಅಲ್ಲಿ ಹಿಡಿದು ಇಲ್ಲಿವರೆಗೆ ಯಾಕೆ ಬಂತು ಅನ್ನುವಂಥ ಪ್ರಶ್ನೆ ಉದ್ಭವ ಆಗ್ಬೋದು. ಅದಕ್ಕೆ ಸಾಕಷ್ಟು ಅಡಚಣೆಗಳು ಬಂದು, ಯಾವುದೇ ಒಂದು ಒಳ್ಳೆ ಕೆಲಸ ಮಾಡಬೇಕಾದ್ರೆ ಅಡಚಣೆ ಇರ್ತಾವೆ. ಅದನ್ನೆಲ್ಲ ಎದುರಿಸಿ ಅದೆಲ್ಲ ನಿಭಾಯಿಸಿ ಇಲ್ಲಿ ನಮಗೆ ಸ್ಥಳದ್ದು ಒಂದು ಸ್ವಲ್ಪ ತೊಂದರೆ ಇತ್ತು. ಈ ಹಿಂದೆ ಸ್ವಲ್ಪ ಜಾಗವನ್ನು ನಮ್ಮ ಅಣ್ಣಾ ಸಾಹೇಬ್ ಪಾಟೀಲ್ ಇವರ ಸ್ಮರಣಾರ್ಥವಾಗಿ ಅವರ ಸುಪುತ್ರರಾದಂಥ ಶಿವಾಜಿ ಪಾಟೀಲ್ರು, ಬಾಳಾಸಾಹೇಬ್ ಪಾಟೀಲ್ರು, ರಾಜಾರಾಮ್ ಪಾಟೀಲ್ರು ದಾನವಾಗಿ ಕೊಟ್ಟರು. ಆ ನಂತರ ಸರಳವಾಗಿ ನಡೀತು. ಇದು ಯಾವಾಗ 2019 ಅದನ್ನು ಜಾಗ ನಾವು ತಗೊಂಡಿವಿ. 2019 ಅಲ್ಲಿ ಹಿಡಿದ ಮೂರ್ತಿಯನ್ನ ಮಾಡಕ್ಕೂ 2015 ಒಳಗನೆ ನಾವು ಅಡ್ವಾನ್ಸ್ ಕೊಟ್ಟಿದ್ವಿ. ಇವು ಕೆಲವೊಂದೆರಡು ಅಡಚಣೆಯಿಂದ ಮುಂದೆ ಬಂತು. ಆಮೇಲೆ ಇದಕ್ಕೆ ಸಾಕಷ್ಟು ನಮ್ಮ ಕಾಗವಾಡ ಮತಕ್ಷೇತ್ರದ ಮಾಜಿ ಸಚಿವರಾದಂಥ ಹಾಗೂ ಶಾಸಕರಾದಂಥ ಶ್ರೀಮಂತ್ ಪಾಟೀಲ್ರು 11 ಲಕ್ಷ ದೇಣಿಗೆಯನ್ನು ಕೊಟ್ಟರು. ಮತ್ತು ಇಲ್ಲಿ ನಮ್ಮ ಕರ್ನಾಟಕ ರಾಜ್ಯದ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಹಾಗೂ ಹಾಲಿ ಶಾಸಕರಾದಂಥ ಲಕ್ಷ್ಮಣ್ ಸಂಗಪ್ಪ ಸೌದಿಯವರು 7 ಲಕ್ಷ ಕೊಟ್ಟರು. ಅದೇ ರೀತಿ ಇವತ್ತು ಮತ್ತು ನಮ್ಮ ಸಂಘದ ವತಿಯಿಂದ ನಾವು ಆಡಳಿತ ಮಂಡಳಿಯವರು ಎಲ್ಲರೂ ಸೇರಿ 1 ಲಕ್ಷ ರೂಪಾಯಿ ಹಾಕಿದ್ದೀವಿ. ಅದೇ ರೀತಿ ಶಿವಭಕ್ತರು, ನಮ್ಮ ಸಮಾಜದ ಮುಖಂಡರು, ಹಿಂದೂ ಧರ್ಮದವರು ಎಲ್ಲರೂ ಸ್ವಯಂ ಪ್ರೇರಣೆಯಿಂದ ತಮ್ಮ ಕೊಡುಗೆಯನ್ನು ಕೊಟ್ಟರು. ಅದೇ ರೀತಿ ಈ ಮೂರ್ತಿಯನ್ನು ಮೊನ್ನೆ 16ನೇ ತಾರೀಕು ತಂದು 17ರಂದ ದಿನಾಂಕ 17/2/2024 ಮೆರವಣಿಗೆಯನ್ನು ಮಾಡಲಾಯಿತು. ಅತಿ ವಿಜೃಂಭಣೆಯಿಂದ ಮೆರವಣಿಗೆ ಕಾರ್ಯಕ್ರಮ ನೆರವೇರಿಸಲಾಯಿತು. ಆ ನಂತರ ನಿನ್ನೆ ಮೂರ್ತಿ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಇವತ್ತು ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಜಯಂತಿಗೂ ಸಹಿತ ಎಲ್ಲ ಮುಖಂಡರು, ನಮ್ಮ RSS ಪ್ರಮುಖರಾದಂಥ ಅರವಿಂದ್ ದೇಶಪಾಂಡೆ ಅವರು ಈ ಕಾರ್ಯಕ್ರಮಕ್ಕೆ ಪ್ರತಿ ವರ್ಷ ಬರ್ತಾರೆ. ಈ ವರ್ಷ ಬಂದರು. ಅವರ ಸಾಕಷ್ಟು ಹಿತನುಡಿಗಳನ್ನ ಸಂಬೋಧನೆ ಮಾಡಿದ್ರು. ಅದೇ ರೀತಿ ಇವತ್ತು ಏನು ನಮ್ಮ ಜಯಂತಿಗೆ ಬಂದಿದ್ರಲ್ಲ ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಹೇಳಿ ಮುಗಿಸ್ತೀವಿ. ಈ ಮೂರ್ತಿ ಪ್ರತಿಷ್ಠಾಪನೆಯ ಇತಿಹಾಸವನ್ನ ಹೇಳಿದ್ರು. ನೀವು ಶಿವಾಜಿ ಅವರ ಜೀವನದ ಬಗ್ಗೆ ನಮ್ಮಂತ ಯುವಕರಿಗೆ ಏನ್ ಸಂದೇಶ ಕೊಡ್ಲಿಕ್ಕೆ ಬಯಸ್ತೀರಿ?
ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜ ಅಂದ್ರ ಇವರೊಬ್ಬರ ರಾಜರಲ್ಲ, ಅವರು ಒಬ್ಬ ಯೋಧ. ಅವರು ಜೀವನ ಪೂರ್ಣ 50 ವರ್ಷ ಅವರು ಬದುಕಿದರು. 1630ರಿಂದ 1680. ಅವ್ರು ರಾಜ ಅಂತೇಳಿ ಅನ್ಸ್ಕೋಬೇಕಾಗಿತ್ತಂದ್ರ ಯಾವಾಗೂ ರಾಜ್ಯಾಭಿಷೇಕ ಮಾಡ್ಕೊಂಡು ರಾಜ ಅಂತೇಳಿ ಅವ್ರು ಆಳ್ಬೋದಾಗಿತ್ತು. ಆದ್ರೆ ವಯಸ್ಸದ 45ನೇ ವರ್ಷಿಗೆ 1674 6 ಜೂನ್ 1674 ರಾಜ್ಯಾಭಿಷೇಕ ಅವರ ಸ್ವರಾಜ್ಯದ ಜನರ ಹಾಗೂ ಸೇನಾಪತಿಗಳ ಒತ್ತಾಯಕ್ಕಾಗಿ ರಾಜ್ಯಾಭಿಷೇಕ ಮಾಡ್ಕೊಂಡು ರಾಜರಂತೇಳಿ ಅನ್ಸ್ಕೊಂಡು ಆ ನಿಸ್ವಾರ್ಥ ಭಾವನೆ ನಮ್ಮಲ್ಲೆಲ್ಲರಲ್ಲಿ ಬರಬೇಕು. ಇಲ್ಲ ಈಗ ಇತ್ತಿತ್ತಲಾಗಿ ನಿಸ್ವಾರ್ಥತನ ಕಮ್ಮಿ ಆಗಲಾದ, ಬರೇ ಸ್ವಾರ್ಥ. ಇವತ್ತು ಯಾವುದೋ ಒಂದು ಕೆಲಸ ಮಾಡ್ಬೇಕಾದ್ರೆ ನಿಸ್ವಾರ್ಥದಿಂದ ದುಡಿದ್ರನ ಆ ಕೆಲಸ ಪೂರ್ಣ ಆಗತ್ತೆ. ಒಳಗೆ ಮನಸ್ಸೊಳಗೆ ಒಂದು ಸ್ವಾರ್ಥ ಹಿಡ್ಕೊಂಡು ಮಾಡ್ಕೋತಂದ್ರೆ ಯಾವುದೂ ಆಗಂಗಿಲ್ಲ. ಯಾವ ಛತ್ರಪತಿ ಶಿವಾಜಿ ಮಹಾರಾಜರ ವಯಸ್ಸು 14ನೇ ವರ್ಷ ಒಳಗೆ ರಾಯರೇಶ್ವರ ಒಳಗೆ ಯಾವಾಗಿದು ಹಿಂದೂ ಸ್ವರಾಜ್ಯ ನಿರ್ಮಾಣ ಮಾಡ್ತೀನಿ, ಇದು ಶ್ರೀಯವರ ಇಚ್ಛೆ ಐತಿ ಅಂತೇಳಿ ಯಾವಾಗ ಶಪಥ ತಗೊಂಡ್ರು, ಆವಾಗ ಹಿಡ್ಕೊಂಡು ವಯಸ್ಸದ 14ನೇ ವರ್ಷ ಹಿಡ್ಕೊಂಡು 1ನೇ ಕಿಲ್ಲಾ ತೋರಣ ಕಿಲ್ಲಾ ತಗೊಂಡ್ರು. ಅದಾದ ನಂತರ ಅವರ ವಶಕ್ಕೆ ಬಂದಿದ್ದು 378 ಕಿಲ್ಲಾ. ಆ 378 ಕಿಲ್ಲಾ ಒಳಗೆ ಬಹಳಷ್ಟು ಮಂದಿ ಗುರ್ತಿಲ್ಲ. ಯಾಕಂದ್ರೆ ಬಹಳಷ್ಟು ಬಟ್ ಮ್ಯಾಗ ಅನ್ಸೋಷ್ಟು ಅಷ್ಟೇ ಕಿಲ್ಲಾಗಳು ಜನರಿಗೆ ಗುರ್ತದವು. ಆದ್ರೆ ಈ ಕಡೆ ಪೂರ್ಣ ಮಹಾರಾಷ್ಟ್ರದ ಮುಂಬೈ ಹೆಚ್ಚಿಗೆ ಹಿಡ್ಕೊಂಡು ತಮಿಳುನಾಡದ ತಂಜಾವೂರು ತನಕ ಅವರು ರಾಜ್ಯ ಎಲ್ಲ ವಿಸ್ತಾರ ಮಾಡಿದ್ರು. ಹಾಗೂ ಇವತ್ತೇನು ನಾವು ನೇವಿ ಫೋರ್ಸ್ ಅಂತೀವಿ, ನೌಕಾದಳ, ಇದು ದೇಶದೊಳಗೆ 1ನೇ ಸರಿ ಚಾಲೂ ಮಾಡಿದಾರ ಛತ್ರಪತಿ ಶಿವಾಜಿ ಮಹಾರಾಜ. ಅದು ಯೋಗದಾನ ಅವರಿಗೆ ಹೋಗುದು. ಇಂಥವು ಬಹಳಷ್ಟು ಯುದ್ಧ ನೀತಿಗಳು ಸಣ್ಣ ಸಣ್ಣ ಹುಡುಗರನ್ನ ತಗೊಂಡ ಅವ್ರಿಗೆ ಸ್ವಧರ್ಮ ಹಿಂದೂ ಧರ್ಮದ ಬದ್ದಲ ನಾವು ಬೋಧನೆ ಕೊಟ್ಟ ಅವ್ರನ್ನ ಹೆಂಗೆ ನಾವು ತಯಾರು ಮಾಡಬೇಕು ಆ ಎಲ್ಲ ಶಿಕ್ಷಣ ಕೊಟ್ಟು ಇವತ್ತ ಈ ಯುವ ಪೀಳಿಗೆಗೆ ಆದ್ರೂ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರಂದ್ರ ಇವತ್ತೊಂದು ಸೇನಾನಿ ಅಂತೇಳಿ ಹಿಂದೂ ಧರ್ಮ ಏನಿದೆ ಇವತ್ತು ಭಗವಧ್ವಜ ಯಾರಿಂದ ನಿಂತು ದೇವ್ರ ಗುಡಿ ಒಳಗೆ ದೇವ್ರು ಯಾರಿಂದ ನಿಂತಾವು, ಯಾವಾಗ ಅಯೋಧ್ಯೆ ಒಳಗೆ ರಾಮಲಲ್ಲ ಬಂದು ಕೂತ್ರು ಅಥಣಿ ಒಳಗೆ ಛತ್ರಪತಿ ಶ್ರೀ ಶಿವಾಜಿ ಮಹಾರಾಜರು ಬೆನ್ನ ಅಥಣಿ ಒಳಗೂ ಬಂದು ಕೂತ್ರು ಅಂತೇಳಿ ಹೇಳಕ್ಕ ನಾ ಇವತ್ತೆಲ್ಲ ಆನಂದ ಭಾಳ ಆಗತೈತಿ. ಇಷ್ಟು ಹೇಳಿ ನನ್ನ 2 ಮಾತು ಮುಗಿಸ್ತೀನಿ. ಮೊದಲಿಗೆ ಎಲ್ಲರಿಗೂ ಛತ್ರಪತಿ ಶಿವಾಜಿಯವರ ಜಯಂತಿಯ ಶುಭಾಶಯಗಳನ್ನ ಹೇಳ್ತಾ, ಒಂದು ಇತಿಹಾಸವನ್ನು ನೋಡಿದ್ರೆ ಶಿವಾಜಿ ಮಹಾರಾಜರ ಒಂದು ಇತಿಹಾಸ ನೋಡಿದ್ರೆ ಒಂದು ಶೌರ್ಯ, ಒಂದು ಧರ್ಮ, ಅವರ ಒಂದು ಎಲ್ಲ ಒಂದು ನಡೆನುಡಿಯಲ್ಲಿ ಇತ್ತು ಅಂತ ಹೇಳ್ಬೋದು. ಅವರ ಬಗ್ಗೆ ಈಗಾಗಲೇ ನಮ್ಮ ಹಿರಿಯರು ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಅಷ್ಟೇ ಅಲ್ಲ, ಮಹಾರಾಷ್ಟ್ರ ಮುಂಬೈಯಿಂದ ಆ ಕಡೆ ಹಿಡ್ಕೊಂಡು ತಮಿಳುನಾಡಿನ ತಂಜಾವೂರು ತನಕನೂ ಅವರೊಂದು ರಾಜ್ಯ ಬೆಳೆದಿತ್ತು. ಹಂಗಾಗಿ ಪ್ರತಿಯೊಬ್ಬರಿಗೂ ಅವರು ಒಂದು ಆದರ್ಶ ವ್ಯಕ್ತಿ ಆಗಿದ್ರು. ಇವತ್ತಿನವರೆಗೂ ಅವರ ಆದರ್ಶಗಳು ಎಲ್ಲರಲ್ಲಿ ಮೂಡ್ಲಿ, ಹಾಗೂ ಅದೇ ರೀತಿ ಅವರ ಒಂದು ನಿಸ್ವಾರ್ಥ ಮನೋಭಾವನೆ ಏನಿತ್ತು ಸಮಾಜ ಸುಧಾರಣೆಯಲ್ಲಿ ಆಗಲಿ ಹಾಗೂ ಹಿಂದುಳಿದ ವರ್ಗಗಳ ಸುಧಾರಣೆಯಲ್ಲಿ ಆಗಲಿ ಅವರ ಒಂದು ಎತ್ತಿದ ಕೈ ಏನಿತ್ತು ಈಗಿನ ದಿನಮಾನಗಳಲ್ಲಿ ನಮ್ಮೆಲ್ಲರಲ್ಲಿ ಬರಲಿ ಅಂತೇಳಿ ನಾನು 2 ಮಾತುಗಳನ್ನು ಹೇಳ್ತೀನಿ. ಜೈ ಶಿವಾಜಿ, ಜೈ ಭವಾನಿ. ಇವತ್ತಿನ ದಿವಸ ಶಿವ ಜಯಂತಿ ನಿಮಿತ್ತ ನಾವೆಲ್ಲರೂ ಇಲ್ಲಿ ಕೂಡಿದ್ದೀವಿ. ಆದರೆ ಶಿವಾಜಿ ಸರ್ಕಲ್ ಸ್ಥಾಪನೆ ಮಾಡಬೇಕು ಅಂತ 2004 ನಾವು ಶಿವಾಜಿ ಸರ್ಕಲ್ ಮಾಡಿದ್ವಿ. ಅದು ಮಧ್ಯವರ್ತಿಯಲ್ಲಿ ಮಾಡ್ಬೇಕಂತೇಳಿ ಒಂದು ವಿಚಾರ ಇತ್ತು. ಆದರೆ ರಸ್ತಾ ವೃಂದೀಕರಣ ಒಳಗೆ ಮಧ್ಯಂತರ ಪರ್ಮಿಷನ್ ಸಿಗಲಿಲ್ಲ ನಮಗೆ. ಅದರಿಂದ ಒಂದು ಸೈಡ್ ಮಾಡ್ಬೇಕಂತಿದ್ವಿ. ಆಮೇಲೆ ಸ್ವಲ್ಪ ಜಾಗದ ಅಡಚಣೆ ಬಂತು. ಅದು ದಾದಾ ಅವರು ಹೇಳಿದರು, ಒಬ್ಬರು ದಾನಿಯವರು ದಾನ ಮಾಡಿದರು, ಅದರಿಂದ ಮಾಡಿದ್ವಿ. ಆವತ್ತಿನಿಂದ ಇವತ್ತೊಳಗೆ ನಡು 2019 2002 ಒಳಗೆ ಕೋವಿಡ್ ಬರೋದ್ರಿಂದ ನಮ್ಮ ಕೆಲಸ ಎಲ್ಲ ಅಲ್ಲಿ ನಿಂತು. ಆದರೆ ಇದು ಕಂಪ್ಲೀಟ್ ಆಗ್ಬೇಕಾದ್ರೆ ಒಬ್ಬರು ಇಬ್ಬರು ವ್ಯಕ್ತಿಯಿಂದ ಆಗಂಗಿಲ್ಲ. ಆದರೆ ನಮ್ಮಲ್ಲಿ ಇದು ಕಂಪ್ಲೀಟ್ ಆಗಿದ್ದ ಇವು 2 ವ್ಯಕ್ತಿ ಅವ. ಹಗಲು ರಾತ್ರಿ ಏನೂ ಅನ್ನಲ್ದ, ಊಟದ ಟೈಮ್ ಗೊತ್ತಿಲ್ಲ. ಇದೆಲ್ಲ ಪೂರ್ಣ ಸ್ಟ್ರಕ್ಚರ್ ಕಂಪ್ಲೀಟ್ ಆಗಿ ಬಾಕಿ ನಾವು ಕಾರ್ಯಕರ್ತರು ಅದೀವಿ, ನಾವು ಬಾಡಿ ಮೆಂಬರ್ಸ್ ಅದೀವಿ.
ಅದರ ಮಹತ್ವದ ಪಾತ್ರ ವಹಿಸಿದವ್ರು ಇವರಿಬ್ರು. ಇದನ್ನ ಹೇಳಿಕ್ ನಾ ಇಷ್ಟಪಡ್ತೀನಿ. ಯಾಕಂದ್ರೆ ಅವರಿಬ್ರು ಇರ್ತಿರ್ಲಿಲ್ಲ ಅಂದ್ರೆ ಇವತ್ತು ಮಹಾರಾಜರವ್ರು ಬಂದು ಕೂರ್ತಿದ್ದಿಲ್ಲ. ಮತ್ತು ಇವತ್ತಿನ ದಿವಸ ಇದು ಎಲ್ಲ ಆಗ್ಬೇಕಾದ್ರೆ ಒಂದು ಯೋಗ ಅಂತ 15ನೇ ತಾರೀಕು ಮೂರ್ತಿಕಾರವ್ರದ್ದು 10ನೇ ತಾರೀಕು ಫೋನ್ ಬಂತು, ನಾವು 15ನೇ ತಾರೀಕು ತನಕ ನಿಮ್ಗೆ ಮೂರ್ತಿ ಕೊಡ್ಬಹುದು. ಆಮೇಲೆ 14ನೇ ತಾರೀಕಿನಿಂದ ರಾಜಯೋಗ ಇತ್ತು. ನಾವೇನು ವಿಚಾರ ಮಾಡಿದ್ವಿ, 16ನೇ ತಾರೀಕು ಮೂರ್ತಿ ತರೋಣ, 17ನೇ ತಾರೀಕು ಮೆರವಣಿಗೆ ಮಾಡೋಣ, ಪ್ರತಿಷ್ಠಾಪನಾ 18ನೇ ತಾರೀಕು, 19ನೇ ತಾರೀಕು ಶಿವಜಯಂತಿ ದಿವಸ ಇದೇ ಮೂರ್ತಿಯನ್ನ ಪೂಜೆ ಮಾಡೋಣ. ಇದೆಲ್ಲ ವಿಚಾರ ಇಟ್ಟು ಇದೇ ವಾರ ಒಳಗೆಲ್ಲ ಆಕ್ಟಿವಿಟೀಸ್ ಆಗಿ ಇದು ಕಾರ್ಯರೂಪಕ್ಕೆ ಬಂತು. ಇದಕ್ಕೆ ಸಹಕರಿಸಿದ ಎಲ್ಲ ನಮ್ಮ ಅಥಣಿ ತಾಲೂಕಿನ ನಾಗರಿಕರಿಗೆ ಧನ್ಯವಾದಗಳನ್ನು ಹೇಳ್ತಾ ನಾನು 2 ಮಾತು ಮುಗಿಸ್ತೀನಿ. ಛತ್ರಪತಿ ಶಿವಾಜಿ ಮಹಾರಾಜ್ ಕಿ ಎಲ್ಲ ಹಿರಿಯರಿಗೂ ಧನ್ಯವಾದಗಳು. ನಾವು ಅಥಣಿ ಊರಿನೊಳಗ ಶಿವಾಜಿ ಮಹಾರಾಜರ ಪ್ರತಿಷ್ಠಾಪನೆಯ ವಿಜೃಂಭಣೆಯ ವಿಶೇಷತೆಯನ್ನ ಇವತ್ತು ನೋಡಿದ್ವಿ. ಹಾಗೂ ಎಲ್ಲರಿಗೂ ಶಿವಾಜಿ ಜಯಂತಿಯ ಹಾರ್ದಿಕ ಅಭಿನಂದನೆಗಳು ಹಾಗೂ ಶುಭಾಶಯಗಳು. ಎಲ್ಲರಿಗೂ ಧನ್ಯವಾದ.